ನಮ್ಮ ಕರ್ತನೂ ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಸತ್ಯವೇದದ 20ನೆಯ ಪುಸ್ತಕವಾಗಿರುವ ಜ್ಞಾನೋಕ್ತಿಗಳು ಎಂಬ ಪುಸ್ತಕದ 11ನೆಯ ಅಧ್ಯಾಯದ ಪ್ರಶ್ನೋತ್ತರಗಳನ್ನೊಳಗೊಂಡ ಈ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ಸಂಚಿಕೆಯಲ್ಲಿ ಇರುವ 11 ಪ್ರಶ್ನೆಗಳಲ್ಲಿ 10 ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀಡಲಾಗಿರುತ್ತವೆ. ಉಳಿದ 1 ಪ್ರಶ್ನೆಗೆ ಕಮೆಂಟ್ ಬಾಕ್ಸ್ ನಲ್ಲಿ ಉತ್ತರವನ್ನು ನೀಡುವ ಅವಕಾಶವನ್ನು ಕಲ್ಪಿಸಲಾಗಿರುತ್ತದೆ. ಹಾಗಾಗಿ ಈ ಸಂಚಿಕೆಯನ್ನು ಪೂರ್ತಿಯಾಗಿ ವೀಕ್ಷಿಸುವುದರ ಮೂಲಕ ನೀವು ಉತ್ತರಿಸಲಿರುವ ಪ್ರಶ್ನೆ ಯಾವುದೆಂದು ಗಮನಿಸಿ ಕಮೆಂಟ್ ಬಾಕ್ಸ್ ನಲ್ಲಿ ಉತ್ತರಿಸಲು ಪ್ರಯತ್ನಿಸಿ. ಹಾಗಾದರೆ ಬನ್ನಿ ಇಂದಿನ ಸಂಚಿಕೆಯನ್ನು ಆರಂಭಿಸೋಣ. ಮೊದಲನೆಯ ಪ್ರಶ್ನೆ, ಧರ್ಮಾತ್ಮನ ಫಲ ಯಾವುದು? ಉತ್ತರ ಜೀವವೃಕ್ಷ. ಎರಡನೆಯ ಪ್ರಶ್ನೆ, ಯಾರ ಆಶೀರ್ವಾದದಿಂದ ಪಟ್ಟಣವು ಉನ್ನತಿಗೆ ಬರುವುದು? ಉತ್ತರ ಯಥಾರ್ಥವಂತರ ಆಶೀರ್ವಾದದಿಂದ. ಮೂರನೆಯ ಪ್ರಶ್ನೆ, ಯಾವುದರ ಮೇಲಣ ನಂಬಿಕೆಯು ಬಿದ್ದು ಹೋಗುವುದು? ಉತ್ತರ ಬಲದ ಮೇಲಣ ನಂಬಿಕೆಯು. ನಾಲ್ಕನೆಯ ಪ್ರಶ್ನೆ, ಶಿಷ್ಟನ ವಂಶಕ್ಕೆ ಯಾವುದು ಶಾಶ್ವತ? ಉತ್ತರ ರಕ್ಷಣೆ. ಐದನೆಯ ಪ್ರಶ್ನೆ, ಯಥಾರ್ಥವಂತರನ್ನು ಉದ್ಧರಿಸುವುದು ಯಾವುದು? ಉತ್ತರ ಧರ್ಮ. ಆರನೆಯ ಪ್ರಶ್ನೆ, ಯಾರು ಕುಡಿಯ ಹಾಗೆ ಚಿಗುರುವರು? ಉತ್ತರ ಸದ್ಧರ್ಮಿಯು. ಏಳನೆಯ ಪ್ರಶ್ನೆ, ಯಾರ ಆಶೆಯು ಮಂಗಳಾಸ್ಪದ? ಉತ್ತರ ಸಜ್ಜನರ. ಎಂಟನೆಯ ಪ್ರಶ್ನೆ, ಗುಟ್ಟು ರಟ್ಟು ಮಾಡುವವರು ಯಾರು? ಉತ್ತರ ಚಾಡಿಕೋರನು. ಒಂಬತ್ತನೆಯ ಪ್ರಶ್ನೆ, ನ್ಯಾಯದ ತೂಕ ಯಾರಿಗೆ ಸಂತೋಷ? ಉತ್ತರ ಯೆಹೋವನಿಗೆ. ಹತ್ತನೆಯ ಪ್ರಶ್ನೆ, ಯಥಾರ್ಥವಂತರಿಗೆ ಮಾರ್ಗದರ್ಶಕ ಯಾವುದು? ಉತ್ತರ ಸರಳತೆ. 11ನೆಯ ಪ್ರಶ್ನೆ, ಸಜ್ಜನರು ಸುಖಿಗಳಾದರೆ ಯಾವುದಕ್ಕೆ ಉಲ್ಲಾಸ? ಈ ಪ್ರಶ್ನೆಗೆ ನೀವೇ ಕಮೆಂಟ್ ಬಾಕ್ಸ್ನಲ್ಲಿ ಉತ್ತರಿಸಿ. ಸತ್ಯವೇದದ ಪ್ರಶ್ನೋತ್ತರಗಳನ್ನೊಳಗೊಂಡ ಈ ರೀತಿಯ ಸಂಚಿಕೆಗಳು ಸೋಮವಾರದಿಂದ ಶುಕ್ರವಾರದವರೆಗೆ ಪ್ರತಿದಿನ ಸಂಜೆ 6 ಗಂಟೆಗೆ ಕೃಪಾ ಸಮೃದ್ಧಿ ವಿಜಯ್ ಪಾಲ್ ಎಂಬ ಯೂಟ್ಯೂಬ್ ಚಾನೆಲ್ನಲ್ಲಿ ಪ್ರಸಾರ ಮಾಡಲಾಗುವುದು. ಈ ಸಂಚಿಕೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡುವುದರ ಮೂಲಕ ಮತ್ತು ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ಈ ಸಂಚಿಕೆಗೆ ಸಂಬಂಧಪಟ್ಟ ಸಲಹೆ ಸೂಚನೆಗಳನ್ನು ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡುವುದರ ಮೂಲಕ ಅಥವಾ 8050163607 ಎಂಬ ಸಂಖ್ಯೆಗೆ ವಾಟ್ಸ್ಆಪ್ ಮಾಡುವುದರ ಮೂಲಕ ತಿಳಿಸಬಹುದು. ಈ ಸಂಚಿಕೆಯ ಮೂಲಕ ನೀವು ಪ್ರಯೋಜನ ಹೊಂದಿದ ಹಾಗೆ ಮತ್ತೊಬ್ಬರು ಸಹ ಪ್ರಯೋಜನ ಹೊಂದುವಂತೆ ದಯಮಾಡಿ ಈ ಸಂಚಿಕೆಯನ್ನು ಇತರರೊಟ್ಟಿಗೆ ಶೇರ್ ಮಾಡಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಮ್ಮ ಹೃದಯಗಳಲ್ಲಿ ತನ್ನ ವಾಕ್ಯವನ್ನು ಸಮೃದ್ಧಿಯಾಗಿಟ್ಟುಕೊಳ್ಳುವ ಕೃಪೆಯನ್ನು ದೇವರು ನಮ್ಮೆಲ್ಲರಿಗೂ ದಯಪಾಲಿಸಿ ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್, ಆಮೇನ್, ಆಮೇನ್.